ನಮಸ್ಕಾರ ಸ್ನೇಹಿತರೆ, ನಾನು ಸೆಕ್ರೆಡ್ ಹಾರ್ಟಿಯನ್ ವಿದ್ಯಾ. ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನ ಭಾಗ 1 ಇತಿಹಾಸ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಘಟಕ 1.3 ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ. ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮ 1498ರಲ್ಲಿ ಲಿಸ್ಬನ್ನಿಂದ ಹೊರಟು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಕ್ಯಾಲಿಕಟ್ ಬಳಿಯ ಕಪ್ಪಡು ತಲುಪಿದರು. ಹೀಗಾಗಿ ಅವರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರು. ಈ ಮಾರ್ಗವು ಹಲವು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮುಂದುವರೆಯಿತು. ಹೀಗೆ ಪೋರ್ಚುಗೀಸರು ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರವನ್ನು ಪುನಃ ಸ್ಥಾಪಿಸಿದ ಮೊದಲಿಗರು. 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸಲು ಈಜಿಪ್ಟ್ನಲ್ಲಿ ಸೂಯೆಜ್ ಕಾಲುವೆ ಎಂಬ ಬೃಹತ್ ಕಾಲುವೆಯನ್ನು ನಿರ್ಮಿಸಲಾಯಿತು. ಸೂಯೆಜ್ ಕಾಲುವೆಯನ್ನು ನಿರ್ಮಿಸುವವರೆಗೆ ವಾಸ್ಕೋ ಡ ಗಾಮ ಕಂಡುಹಿಡಿದ ಸಮುದ್ರ ಮಾರ್ಗವು ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರಕ್ಕಾಗಿ ಬಳಸಲ್ಪಡುವ ಮಾರ್ಗವಾಗಿತ್ತು. ಹಡಗುಗಳು ಭಾರತವನ್ನು ತಲುಪಲು ಆಫ್ರಿಕಾದ ದಕ್ಷಿಣ ತುದಿಯಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನು ದಾಟಬೇಕಾಗಿತ್ತು. ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ AI ಲ್ಯಾಬ್ಗೆ ಸುಸ್ವಾಗತ. ನಾನು ಕರ್ನಾಟಕದ ತುಮಕೂರಿನ ಸೇಕ್ರೆಡ್ ಹಾರ್ಟ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ.